ರಾಜ್ಯಸಭೆ ಚುನಾವಣೆಗೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಕಾಂಗ್ರೆಸ್ ನಾಯಕರಿಗೆ ಅಡ್ಡ ಮತದಾನದ ಭೀತಿ ಶುರುವಾಗಿದೆ. ಹಾಗಾಗಿ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ತಯಾರಿಯಲ್ಲಿದ್ದಾರೆ ಕಾಂಗ್ರೆಸ್ ನಾಯಕರು. ಸೋಮವಾರನೇ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸೋಮವಾರ ಮಧ್ಯಾಹ್ನ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್. ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇರುವ ರೆಸಾರ್ಟ್ ಒಂದಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಧಿವೇಶನ ಮುಗಿಯುತ್ತಿದ್ದಂತೆ ರೆಸಾರ್ಟ್ಗೆ ಶಾಸಕರು ಶಿಫ್ಟ್. ಅಡ್ಡ ಮತದಾನದ ಆತಂಕದ ಹಿನ್ನೆಲೆ ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡುವ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೈಗೊಂಡಿದ್ದಾರೆ. ಅಲ್ಲಿಗೆ ತಮ್ಮ ಶಾಸಕರ ಬಗ್ಗೆ ವಿಶ್ವಾಸ ಇಲ್ಲ. ಯಾರಾದ್ರೂ ಬಿಜೆಪಿ ನಾಯಕರು ನಮ್ಮ ಶಾಸಕರನ್ನ ಸಂಪರ್ಕ ಮಾಡಿದ್ರೆ, ಅಡ್ಡ ಮತದಾನ ಮಾಡಿಬಿಟ್ರೆ, ನಮ್ಮ ಅಭ್ಯರ್ಥಿಗೆ ಸೋಲಾಗ್ಬಿಟ್ರೆ ಏನಪ್ಪ ಮಾಡೋದು ಅನ್ನುವಂತ ಚಿಂತೆ ಕಾಂಗ್ರೆಸ್ ನಾಯಕರದ್ದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಸಹಜವಾಗಿ ಕುಪೇಂದ್ರ ರೆಡ್ಡಿ ಅವರು ಕಣಕ್ಕಿಳಿತಾ ಇದ್ದಂತೆ ಕಾಂಗ್ರೆಸ್ ನಾಯಕರ ಟೆನ್ಷನ್ ಪೀಕಿಗೆ ಹೋಗಿದೆ. ಸದ್ಯ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ, ರೆಸಾರ್ಟ್ ರಾಜಕಾರಣ ಪ್ರಾರಂಭ ಆಗ್ತಾ ಇದೆ. ಯಾವ ರೆಸಾರ್ಟು, ಯಾವಾಗ, ಯಾವ ರೀತಿ ಪ್ಲಾನಿಂಗ್ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರಿಂದ? ಶ್ರುತಿ, 5ನೇ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ಯಾವಾಗ ಕಣಕ್ಕೆ ಇಳಿದ್ರು ಅಲ್ಲಿಂದಾಗಿ ಕಾಂಗ್ರೆಸ್ ನಾಯಕರಿಗೆ ಸಹಜವಾಗಿ ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಗೆಲುವಿಗೆ ಬೇಕಾದಷ್ಟು ಸಂಖ್ಯಾಬಲ ಇಲ್ಲದೆ ಹೋದರೂ ಕೂಡ ಕಣಕ್ಕೆ ಇಳಿದಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಶಾಸಕರು ಏನಿದ್ದಾರೆ ಅವರನ್ನು ಸೆಳೆಯುವಂತಹ ಮತ್ತು ಪಕ್ಷೇತರ ಶಾಸಕರನ್ನು ಸೆಳೆಯುವಂತಹ ಸಾಧ್ಯತೆಗಳು ಇದು ಹೆಚ್ಚಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ ಈಗಾಗಲೇ ಕಾಂಗ್ರೆಸ್ ನಾಯಕರು ರೆಸಾರ್ಟ್ ರಾಜಕೀಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ತಮ್ಮೆಲ್ಲ ಶಾಸಕರನ್ನು ಮತ್ತು ಪಕ್ಷೇತರ 136 ಕಾಂಗ್ರೆಸ್ ಶಾಸಕರು ಜೊತೆಗೆ ಪಕ್ಷೇತರ 3 ಶಾಸಕರನ್ನು ಕೂಡ ಇವಾಗ ರೆಸಾರ್ಟ್ಗೆ ಶಿಫ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹುತೇಕ ಫೈನಲ್ ಆಗಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲೇ ಸೋಮವಾರ ಮಧ್ಯಾಹ್ನ ನಂತರ, ಅಂದರೆ ಸೋಮವಾರ ಸುಮಾರು 3 ಗಂಟೆ 4 ಗಂಟೆ ಸುಮಾರಿಗೆ ಖಾಸಗಿ ಒಂದು ರೆಸಾರ್ಟ್ಗೆ ಶಿಫ್ಟ್ ಆಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಈಗ ನಮಗೆ ಸಿಕ್ಕಿರುವಂತಹ ಆಪ್ತ ಮೂಲಗಳ ಮಾಹಿತಿ ಪ್ರಕಾರ ಹೆಬ್ಬಾಳ ಸಮೀಪದಲ್ಲಿ ಮಾನ್ಯತಾ ಟೆಕ್ ಪಾರ್ಕ್ ಇದೆ, ಅದರ ಸಮೀಪದಲ್ಲಿ ಇರ್ತಕ್ಕಂಥ ಒಂದು ಖಾಸಗಿ ರೆಸಾರ್ಟ್ಗೆ ಎಲ್ಲ ಶಾಸಕರನ್ನು ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಆಗಿರ್ತಕ್ಕಂಥದ್ದು. ಈ ಮೂಲಕ ಮತ್ತೆ ಕುಪೇಂದ್ರ ರೆಡ್ಡಿ ಅವರ ಒಂದು ಗೆಲುವಿಗೆ ಈಗಾಗಲೇ ಮೈತ್ರಿ ನಾಯಕರು ಏನೆಲ್ಲ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ ಅದಕ್ಕೆ ಕೌಂಟರ್ ಆಗಿ ಕೂಡ ಇವರು ಕಾಂಗ್ರೆಸ್ ನಾಯಕರು ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ. ಯಾಕೆಂತಂದರೆ ಒಂದು ಕಡೆ ಈಗಾಗಲೇ ಕಾಂಗ್ರೆಸ್ ಶಾಸಕರನ್ನು ಕೂಡ ಸಂಪರ್ಕ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಲತಾ ಮಲ್ಲಿಕಾರ್ಜುನ್ ಇರ್ಬೋದು, ಹಾಗೆಯೇ ಪುಟ್ಟಸ್ವಾಮಿಗೌಡ ಇರ್ಬೋದು, ಇವರ ದರ್ಶನ್ ಪುಟ್ಟಣ್ಣ, ಇವರೆಲ್ಲರನ್ನೂ ಕೂಡ ಈಗಾಗಲೇ ಆಮಿಷ ಒಡ್ಡಿ ಸೆಳೆಯುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇದೇ ಭಾಗವಾಗಿ ಈಗಾಗಲೇ ಒಂದು ವೇಳೆ ಏನಾದರೂ ಅಡ್ಡ ಮತದಾನಗಳು ಆಗುವಂತಹ ಸಾಧ್ಯತೆಗಳು ಇದ್ದಿದೆ ಆದರೆ ಅದಕ್ಕೆ ಕೌಂಟರ್ ಆಗಿ ಇವರು ಕೂಡ ಮಾಡಲೇಬೇಕಾಗುತ್ತೆ, ಪ್ರತಿತಂತ್ರಗಳನ್ನು ಎಣ್ಣಲೇಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ತಮ್ಮ ಎಲ್ಲ ಶಾಸಕರು ಮತ್ತೆ 3 ಪಕ್ಷೇತರ ಶಾಸಕರನ್ನು ಬಿಗಿಯಾಗಿ ಇಟ್ಕೊಳ್ಳುವಂತಹ ನಿಟ್ಟಿನಲ್ಲೇ ಈಗ ರೆಸಾರ್ಟ್ ರಾಜಕಾರಣಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಸೋಮವಾರ ರೆಸಾರ್ಟ್ ರಾಜಕಾರಣ ಫಿಕ್ಸ್ ಆಗಿರ್ತಕ್ಕಂಥದ್ದು. ಈ ಮೂಲಕ ಮತ್ತಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಅಂದುಕೊಂಡಂತೆ ಕುಪೇಂದ್ರ ರೆಡ್ಡಿ ಅವರು ಗೆಲ್ತಾರ ಅಥವಾ ಪರಾಭವ ಆಗ್ತಾರೆ ಅಂತಕ್ಕಂಥ ಕಾದು ನೋಡಬೇಕು. ಯಾಕೆಂತಂದರೆ ಇರತಕ್ಕಂತಹ 6 ಓಟುಗಳು ಈಗ ಅವರಿಗೆ ಶಾರ್ಟೇಜ್ ಇರ್ತಕ್ಕಂಥದ್ದು. ಆ 6 ಓಟುಗಳು ಅಷ್ಟು ಸುಲಭವಾಗಿಲ್ಲ. ಇದಕ್ಕೆ ಯಾವ ರೀತಿಯಾಗಿ ಪ್ಲಾನ್ಗಳಾಗುತ್ತೆ, ಅದಕ್ಕೆ ಯಾವ ರೀತಿಯ 27 ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ. ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.